ಹಲೋ, ಕೃಷ್ಣನ ಮಾತಾಡ್ತಾ ಇರೋದು. ಸರ್, ನಾನು ಜಯವರು ಟೀಚರ್ ಮಾತಾಡ್ತಾ ಇರೋದು. ಹೇಳಿ ಸರ್. ಸರ್, ಜೈದು ಲಾಸ್ಟ್ ಟೆಸ್ಟ್ ರಿಸಲ್ಟ್ ಬಂತು. ಅದರಲ್ಲೇನು ಅಷ್ಟೊಂದೇನು ಚೆನ್ನಾಗಿ ಮಾಡಿಲ್ಲ. ಅಕಾಡೆಮಿಕ್ಸು ಮತ್ತು ಬಿಹೇವಿಯರಲ್ಲೆಲ್ಲ ಲಾಸ್ಟ್ 2 ವೀಕ್ಸಿಂದ ತುಂಬ ಚೇಂಜ್ ಆಗಿದೆ. ಸರ್, ಟೀಚರ್ ಜೊತೆ ಎಲ್ಲ ಆರೋಗ್ಯಂಟಾಗಿ ಬಿಹೇವ್ ಮಾಡ್ತಾ ಇದ್ದಾನೆ ಮತ್ತು ಫೈಟ್ಸಲ್ಲೆಲ್ಲ ಇನ್ವಾಲ್ವ್ ಆಗ್ತಾ ಇದ್ದಾನೆ. ಸರ್, ಜೈ ಏನೋ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದಾನೆ ಅನಿಸುತ್ತೆ. ನೋಡಿ ಸಾರ್ಟ್ ಔಟ್ ಮಾಡಿ. ಸರಿ ಸರ್, ನಾನು ನೋಡ್ಕೋತೀನಿ. ಜೈ, ಎದ್ದೇಳ ಜೈ. ಏನಪ್ಪ? ಬಾರ ಆಚೆ ಹೋಗಿ ಬರೋಣ. ಇಲ್ಲಪ್ಪ, ನಾನು ಬರಲ್ಲ. ಬಾರೋ, ಗಾಡಿ ತೆಗಿತಿರ್ತೀನಿ. ಅಲ್ಲಿ ಕೂತಿರು, ನಾನು ಜ್ಯೂಸ್ ತೊಗೊಂಬರ್ತೀನಿ. ಎರಡು ಆಪಲ್ ಜ್ಯೂಸ್ ಕೊಡಿ. ಥ್ಯಾಂಕ್ ಯು. ತಗೊಳ್ಳೋ. ಮತ್ತೆ ಸ್ಕೂಲ್ ಹೇಗಿತ್ತು ಇವತ್ತು? ಚೆನ್ನಾಗಿತ್ತಪ್ಪ. ಮಕ್ಕ ಯಾಕೋ ಹಾಗೆ ಇಟ್ಕೊಂಡಿದ್ಯಾ? ಏನಾಯ್ತು? ಹಾಗೇನಿಲ್ಲಪ್ಪ. ನಾನು ಈ ನಡುವೆ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಅಮ್ಮ ಹತ್ರ ತುಂಬಾ ಕೋಪದಲ್ಲಿ ಮಾತಾಡ್ತಿದ್ಯಾ. ಯಾಕಷ್ಟು ಕೋಪ? ಸ್ಕೂಲಲ್ಲೂ ಹೀಗೆನಾ? ಇಲ್ಲಪ್ಪ. ನಾನು ಹೀಗೆ ಇದ್ದೆ ಕಣೋ ನಿನ್ನ ಏಜಲ್ಲಿ. ಅಮ್ಮ ಹತ್ರ ತುಂಬ ಕೋಪದಲ್ಲಿ ಮಾತಾಡ್ತಿದ್ದೆ. ಅದು ನಿಮ್ಮ ತಾತಗೆ ಒಂಚೂರು ಇಷ್ಟ ಆಗ್ತಿರ್ಲಿಲ್ಲ. ಅದು ನಿಲ್ಸಕ್ಕೆ ನಿಮ್ಮ ತಾತ ಹೇಳಿದ ಕತೆ ನೆನಪು ಬರ್ತಿದೆ. ಆ ಕತೆ ಹೇಳ್ತೀನಿ ಕೇಳು. ಒಂದು ಕಾಡಲ್ಲಿ ತೋಳಗಳ ಗುಂಪಿರುತ್ತೆ. ಒಂದೊಂದು ತೋಳಕ್ಕೂ ಒಂದೊಂದು ಗುಣ ಇರುತ್ತೆ. ಕರುಣೆ, ದಯೆ, ತಾಳ್ಮೆ, ಕೋಪ, ಅಸೂಯೆ. ಸಾಮಾನ್ಯವಾಗಿ ಕೋಪ ಮತ್ತೆ ತಾಳ್ಮೆ ಗುಣ ಇರೋ ತೋಳಗಳು ಯಾವಾಗಲೂ ಜಗಳ ಆಡ್ತಿರ್ತವೆ. ಯಾವ್ದು ಗೆಲ್ಬೋದು ಜೈ? ಗೊತ್ತಿಲ್ಲ ಯಾವ್ದು ಗೆಲ್ಲುತ್ತಪ್ಪ. ನೋಡು ಜೈ, 2 ತೋಳನು ನಮ್ಮಲ್ಲೇ ಇರುತ್ತೆ. ನಾವು ಯಾವ್ದು ಗೆಲ್ಬೇಕು ಅನ್ಕೋತೀವೋ ಅದು ಗೆಲ್ಲುತ್ತೆ. ಬಾ, ನಿನ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ. ಸ್ಕೂಲಲ್ಲಿ ಕಬಡ್ಡಿ ಆಡ್ತಿರ್ತೀಯ, ಸರಿನಾ? ಅಪೋಸಿಟ್ ಟೀಮ್ ಅವರು ತುಂಬಾ ಪ್ರೆಷರ್ ಆಗ್ತಿರ್ತಾರೆ. ಅವಾಗ ನೀನು ನಿನ್ನ ಟೀಮೇಟ್ಸ್ ಜೊತೆ ಕೋಪ ಪಡೆದ್ರೆ ಅವ್ರ ಜೊತೆ ತಾಳ್ಮೆಯಿಂದ ಆಟಾಡಿ ಮ್ಯಾಚ್ನ ಗೆಲ್ಲಿಸ್ಬೇಕು. ನೀನು ಕೋಪ ಯಾವಾಗ ಯೂಸ್ ಮಾಡಬೇಕು ಅಂದರೆ, ನೀನು ಅಪೋಸಿಟ್ ಟೀಮ್ಗೆ ರೈಡ್ಗೆ ಹೋದಾಗ ಪಾಯಿಂಟ್ಸ್ ತರಬೇಕಾದ್ರೆ ಯೂಸ್ ಮಾಡ್ಕೋಬೇಕು. ನಿನಗೆ ಕೋಪ ಎಲ್ಲಿ ಯೂಸ್ ಮಾಡಬೇಕು, ಎಲ್ಲಿ ಯೂಸ್ ಮಾಡಬಾರ್ದು ಅಂತ ನೀನು ತಿಳ್ಕೊಂಡಿರ್ಬೇಕು. ಆಯ್ತಪ್ಪ, ಈಗ ಹೇಳ್ದಂಗೆ ಮಾಡ್ತೀನಿ. ಸರಿ ಆಯ್ತು, ಗಾಡಿ ಹತ್ತು ಹೋಗೋಣ. ಅಪ್ಪ, ನಿಮಗೆ ಕಬಡ್ಡಿ ಮ್ಯಾಚ್ ಬಗ್ಗೆ ಹೆಂಗೆ ಗೊತ್ತಾಯ್ತು? ಹೇಯ್, ನಾನು ನಿಮ್ಮ ಅಪ್ಪ ಕಣೋ.